ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ GKVK ಆವರಣದಲ್ಲಿ ನವೆಂಬರ್ 13ರಿಂದ 16ರವರೆಗೆ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಅಂದರೆ ನವೆಂಬರ್ 16 ಕೊನೆಯ ದಿನ. ಸುಮಾರು 4 ದಿನಗಳ ಕಾಲ ನಡೆದಂಥ ಈ ಮೇಳವನ್ನು ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳು ಆದಂಥ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಉದ್ಘಾಟನೆ ಮಾಡಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ವ ನಿಯೋಜಿತದಂತೆ ಈ ಸುಮಾರು 750 ಮಳಿಗೆಗಳನ್ನು ಪ್ರಾರಂಭಿಸಲಾಗಿದೆ. ಇದರಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಹೊರತಂದಿರುವಂಥ ತಳಿಗಳನ್ನು ಸಹ ಬಿಡುಗಡೆ ಮಾಡಲಾಯಿತು. ಇದೆಲ್ಲದರ ಜೊತೆಗೆ ಈ ಒಂದು ಕೃಷಿ ಮೇಳಕ್ಕೆ ಅಭೂತಪೂರ್ವವಾದಂಥ ಜನಗಳ ಮತ್ತು ರೈತರ ಪ್ರತಿಕ್ರಿಯೆ ಕಂಡುಬಂದಿದೆ. ಅಂದರೆ ಸುಮಾರು ಈಗಾಗಲೇ 3 ದಿನದಲ್ಲಿ 30 ಲಕ್ಷ ಜನಗಳು ಈ ಒಂದು ಕೃಷಿ ಮೇಳವನ್ನು ವೀಕ್ಷಣೆ ಮಾಡಿದ್ದಾರೆ. ಇನ್ನು ಕೊನೆಯ ದಿನವಾದಂಥ ಇವತ್ತು 16ನೇ ತಾರೀಕು ಇನ್ನೂ ಅದರ ಬಗ್ಗೆ ಯಾವುದೇ ಪೂರ್ತಿ ಮಾಹಿತಿಯನ್ನು ತರಿಸ್ಕೊಂಡಿದೆ. ಇದರಲ್ಲಿ ಸುಮಾರು ಜನಗಳಿಗೆ ವಹಿವಾಟು ನಡೀತಾ ಇದೆ. ಅಂದರೆ ಇಲ್ಲಿ ಬಂದಿರುವಂಥ ಗ್ರಾಹಕರುಗಳು ನೈಜವಾದಂಥ ಪದಾರ್ಥಗಳನ್ನು ಕೊಂಡುಕೊಂಡು ಒಂದು ಸ್ವಸಹಾಯ ಸಂಘದ ಮಹಿಳಾ ಸಂಘದವರಿಗೆ ಮತ್ತು ಕೃಷಿ ಯಂತ್ರೋಪಕರಣಗಳವರಿಗೆ ಮತ್ತು ಇನ್ನಿತರ ಮಳಿಗೆಗಳಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಹಾಗೆ ಇದರಲ್ಲಿ ಈಗಾಗಲೇ ತಾವು ನೋಡಿರುವಂಥ ಮಾಧ್ಯಮ ವರದಿಗಳ ಮೂಲಕ ಏನು ಪಶುಸಂಗೋಪನಾ ಒಂದು ಸೆಕ್ಟರ್ ಇದೆ ಅದರಲ್ಲಿ ಎಲ್ಲ ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಜೊತೆಗೆ ದೇಶೀಯ ತಳಿಗಳ ಹಸುಗಳನ್ನು ಸಹ ಅಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಮತ್ತು ಮತ್ಸ್ಯಲೋಕ ಅಂತ ಹೇಳಿ ಒಂದು ಮೀನುಗಾರಿಕೆ ವಲಯದಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ಮಳಿಗೆಯನ್ನು ತರಲಾಗಿದೆ. ಆಮೇಲೆ ಈ ಕೀಟ ವಿಭಾಗದಲ್ಲಿ ಕೀಟ ಪ್ರಪಂಚ ಅಂತೇಳಿ ಒಂದು ಎನ್ಕ್ಲೇವ್ ಏನು ಮಾಡಿದ್ದೀವಿ. ಅದರಲ್ಲಿ ಭಾಳ ಅತ್ಯಾಕರ್ಷಕವಾದಂಥ ಮತ್ತು ಕುತೂಹಲ ಕೆರಳಿಸುವಂಥ ಕೀಟಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿರುವಂಥದ್ದು. ಜೊತೆಗೆ ಈಗೆಲ್ಲ ನಿಮಗೆ ಗೊತ್ತಿದೆ, ಏನು ನಾವು ಕೃಷಿ ಪ್ರವಾಸೋದ್ಯಮ ಅನ್ನೋದ್ರ ಬಗ್ಗೆ ಮಾಡಿದ್ವಿ, ಅದು ಹೆಚ್ಚು ಜನಗಳನ್ನು ಆಕರ್ಷಿಸೋದನ್ನಾಗಿ ಮಾಡಿದೆ. ಮುಂದಿನ ದಿನಗಳಲ್ಲಿ ರೈತರು ಅದನ್ನು ಒಂದು ಆದಾಯದ ಮೂಲವಾಗಿ ತಮ್ಮ ಕೃಷಿ ಪ್ರವಾಸೋದ್ಯಮವನ್ನು ಸಹ ಹಮ್ಮಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಕೃಷಿ ಮೇಳ 4 ದಿನಗಳ ಕಾಲ ನಡೆದಂಥ ಈ ಕೃಷಿ ಮೇಳ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿದೆ. ಹೆಚ್ಚಿನ ರೈತರುಗಳಿಗೆ ಇದು ಉಪಯುಕ್ತವಾಗಿದೆ. ಮುಂದಿನ ದಿನಗಳಲ್ಲೂ ಇದು ಇನ್ನೂ ಹೆಚ್ಚು ರೈತರಿಗೆ ಬೇಕಾದಂಥ ಕೃಷಿ ತಂತ್ರಜ್ಞಾನಗಳನ್ನು ತಲುಪಿಸುವಂಥ ಪ್ರಮುಖವಾದಂಥ ವೇದಿಕೆಯನ್ನಾಗಿ ರೂಪಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತು ಈ ಕೃಷಿ ಮೇಳಕ್ಕೆ ಎಲ್ಲ ಸಹಕಾರ ನೀಡಿದಂಥ ಎಲ್ಲರಿಗೂ ಸಹ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಮುಂದಿನ ದಿನಗಳಲ್ಲೂ ಸಹ ಕೃಷಿ ವಿಶ್ವವಿದ್ಯಾನಿಲಯದ ಜೊತೆ ಕೈ ಜೋಡಿಸಿ ರೈತ ಸ್ನೇಹಿ ಕೆಲಸಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಶೋಭಾ ಅವರು ಕಾಯ್ತಾ ಇದ್ದಾರೆ. ಜಯ ಬಾಣಸ್ವಾಡಿ ಅವರು ಈ ಕೂಡಲೇ ಜನರ ಬರಬೇಕು. ಜನರು ಹೊಸಕೋಟೆಯಿಂದ ಈ ಕೂಡಲೇ ಆಯೋಜನೆ ಮಾತ್ರ ಬರಬೇಕು. ಯಾರ್ಯಾರು ನಮಸ್ಕಾರ, ನನ್ನ ಹೆಸರು ಸಂದೀಪ್ ಅಂತ. ಆನೇಕಲ್ ಚಂದಾಪುರ ರಾಜಣ್ಣ ಅವ್ರ ಎತ್ಕೊಳು. ಇಲ್ಲಿ GKVKಗೆ ಪ್ರದರ್ಶನಕ್ಕೆ ಹಾಕೊಂಡ್ಬಂದಿದ್ದೀವಿ. ಮಾರಾಟಕ್ಕಲ್ಲ, ಸುಮ್ಮನೆ ಪ್ರದರ್ಶನಕ್ಕೆ ಹಾಕೊಂಡ್ಬಂದಿರೋದು. ಈ ಎತ್ಕೊಳು ಆಂಧ್ರದಿಂದ ಹಾಕೊಂಡ್ಬಂದಿದ್ದೀವಿ. ವೈಜಾಗಿಂದ 12.5 ಲಕ್ಷ ಆಗಿದೆಯಣ್ಣ ನಮಗೆ.